ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್. ಈ ಪದ ಮತ್ತು ಇದರದೊಂದು ಸಮಸ್ಯೆ ಎಲ್ಲರೂ ಯಾವುದೋ ಒಂದು ಟೈಮಲ್ಲಿ ಫೇಸ್ ಮಾಡಿರ್ತಾರೆ. ನೀವಾಗಿರ್ಬೋದು, ನಾನಾಗಿರ್ಬೋದು, ಎಲ್ಲಾದರೂ ಮದುವೆ ಫಂಕ್ಷನ್ಸು ಹೋದಾಗ ಅಥವಾ ಎಲ್ಲಾದರೂ ನಾವು ಟ್ರಿಪ್ ಹೋದಲ್ಲಿ ಸರಿಯಾದ ಆಹಾರ ಸಿಗದೆ, ಸೊ ಇದನ್ನು ನಾವು ಫೇಸ್ ಮಾಡಿರ್ತೀವಿ. ಇನ್ನು ಕೆಲವೊಬ್ಬರಿಗೆ ನಾರ್ಮಲ್ ಮನೆಯಲ್ಲಿದ್ದು ಊಟ ಮಾಡಿದ್ರೂ ಬರುತ್ತೆ. ಇದು ಹೆಂಗಾಗಿದೆ ಅಂದರೆ ಎಲ್ಲರಿಗೂ ಇರುವಂಥ ಒಂದು ಕಾಯಿಲೆ. ಇದಕ್ಕೆ ಸುಮಾರು ಟ್ರೈ ಮಾಡಿರ್ತಾರೆ. ಆ ಜ್ಯೂಸ್ ಕುಡಿಯೋದು, ನೀರು ಕುಡಿಯೋದು, ಹಣ್ಣು ತಿನ್ನೋದು ಎಲ್ಲನೂ ಮಾಡಿರ್ತಾರೆ ಸಿಕ್ಕಾಪಟ್ಟೆ. ಈ ನ್ಯೂಸ್ ಪೇಪರಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ಗೂಗಲಲ್ಲಿ ಹುಡುಕಿ ಮಾಡಿರ್ತಾರೆ. ಇವತ್ತು ನಾನು ನಿಮಗೆ ಹೇಳುವಂಥ ಈ ಡಿಸ್ಕಷನಲ್ಲಿ, ಇದರ ಚರ್ಚೆದಲ್ಲಿ ಏನು ಹೇಳ್ತೀನಿ ಅಂದರೆ, ಯಾಕೆ ಬರ್ತದೆ, ಏನಾಗ್ತದೆ, ಸೊ ನಾವು ಇದನ್ನು ಯಾವ ರೀತಿ ಸರಿ ಮಾಡ್ಕೋಬಹುದು, ಏನಾಗ್ತದೆ ಅಂತ ಅರ್ಥ ಆದರೆ ನಾವು ಏನು ಮಾಡಬಾರ್ದು ಅನ್ನೋ ಒಂದು ಐಡಿಯಾ ನಮಗೆ ಬರ್ತದೆ. ಸೊ ಅದಕ್ಕೆ ಇವತ್ತಿನ ಈ ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಎರಡೂ ಆಲ್ಮೋಸ್ಟ್ ಒಂದೇ. ಮತ್ತು ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರ ಆಗೋದು, ಇವೆಲ್ಲ ಗ್ಯಾಸ್ಟ್ರಿಕ್ ಸಂಬಂಧ. ಗ್ಯಾಸ್ಟ್ರಿಕ್ ಅಂತ ಅಂತಾರೆ ಜನ. ಗ್ಯಾಸ್ಟ್ರಿಕ್ ಅಂದರೆ ಇವೆಲ್ಲದಕ್ಕೂ ಮಿಕ್ಸ್ ಸೇರಿ ಗ್ಯಾಸ್ಟ್ರಿಕ್ ಅಂದ್ಬಿಡ್ತಾರೆ. ಏನಾಗುತ್ತಪ್ಪ ಸರ್, ನಾನು ಗ್ಯಾಸ್ಟ್ರಿಕ್ ಐತೆ ಸರ್, ಏನಾಗುತ್ತೆ ಅಂತ ಕೇಳಿದಾಗ ಹೊಟ್ಟೆ ಉಬ್ಬರ ಆಗುತ್ತಂತಾರೆ. ಅದು ಬ್ಲೋಟಿಂಗ್ ಆ್ಯಕ್ಚುಲಿ. ಬಟ್ ಎಲ್ಲದಕ್ಕೂ ಒಂದು ಕಾಮನ್ ವರ್ಡ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನು ಪರಿಹಾರ, ಏನಾಗ್ತದೆ ಇದರಲ್ಲಿ? ಈಗ ನಿಮ್ಗೆ ಅರ್ಥ ಆಗಬೇಕಾಗಿದೆ ಅಂದರೆ, ಹೊಟ್ಟೆದಲ್ಲಿ ಒಂದು ಆ್ಯಸಿಡ್ ಇರುತ್ತೆ. ಹೊಟ್ಟೆ ಒಂದು ಚೀಲ ಥರ ಇರುತ್ತೆ. ಅದರಲ್ಲಿ ದೇವ್ರು ಏನು ಮಾಡಿದ್ದಾರೆ ಅಂದರೆ, ಈ ಕೆಲವೊಂದು ಆ್ಯಸಿಡ್ ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ. ಆ ಚೀಲಕ್ಕೆ ಒಂದು ಮ್ಯೂಕಸ್ ಮೆಮ್ಬ್ರೇನ್ ಅನ್ನೋದೊಂದು ಇರ್ತದೆ. ಸೊ ಅದರಿಂದ ಈ ಹೊಟ್ಟೆದಲ್ಲಿ ಆ್ಯಸಿಡ್ ಇದ್ರೂ ಹೊಟ್ಟೆ ಲೇಯರ್ಗೆ ಏನು ಆಗಲಾರ್ದಂಗೆ ಒಂದು ಪ್ರೊಟೆಕ್ಷನ್ ಇದೆ, ಒಂದು ಲೇಯರ್ ಇದೆ. ಅದನ್ನು ಮ್ಯೂಕಸ್ ಮೆಮ್ಬ್ರೇನ್ ಅಂತ ಹೇಳ್ತಾರೆ. ಈ ಆ್ಯಸಿಡ್ ಯಾಕಿದೆ ನಮ್ಮ ದೇಹದಲ್ಲಿ, ಯಾವಾಗ ರಿಲೀಸ್ ಆಗ್ತದೆ? ಈಗ ಇದರಲ್ಲಿ ಎರಡು ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಒಂದು ಕಂಡೀಷನಲ್ ರಿಫ್ಲೆಕ್ಸು, ಅನ್ಕಂಡೀಷನಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈಗ ಕಂಡೀಷನಲ್ ರಿಫ್ಲೆಕ್ಸ್ ಅಂದರೆ ನಾವು ಊಟ ಮಾಡ್ತಿದ್ದೀವಿ, ಕೈಯಲ್ಲಿದೆ, ಬಾಯಲ್ಲಿ ಹೋಗ್ತಿದೆ, ನೋಡಿದ್ದೀವಿ, ಸ್ಮೆಲ್ ಮಾಡಿದ್ದೀವಿ, ತಿನ್ಬೇಕಂತಿದ್ದೀವಿ ಅಂದಾಗ ಹೊಟ್ಟೆದಲ್ಲಿ ಸ್ವಲ್ಪ ಹಿಂಗೆ ಆ್ಯಸಿಡ್ ಬಿಡ್ತಾ ಶುರುವಾಗುತ್ತೆ. ಅದು ಕಂಡೀಷನಲ್ ರಿಫ್ಲೆಕ್ಸ್. ಅನ್ಕಂಡೀಷನಲ್ ರಿಫ್ಲೆಕ್ಸ್ ಅಂದರೆ ಏನಾಗುತ್ತೆ, ನಮ್ಮ ಹತ್ರ ಊಟ ಇಲ್ಲ ಇಲ್ಲಿ, ಬಟ್ ನಾನು ನಿಮ್ಗೆ ಡಿಸ್ಕ್ರೈಬ್ ಮಾಡ್ತೀನಿ, ಒಂದು ಗುಲಾಬ್ ಜಾಮೂನ್ ಅಂತ ಹೇಳಿ, ಇಲ್ಲ ಸಮೋಸಾನೋ, ನಿಮ್ಗೆ ಇಷ್ಟ ಆಗೋ ಯಾವೊಂದು ಆಹಾರ ಬಗ್ಗೆ ನಾನು ಅಲ್ಲಿ ತಿಂದು ಬಂದಿದ್ದೆ, ಚೆನ್ನಾಗಿದೆ, ಹಾಗೆ ಹಿಂಗೆ ಅಂತೆಲ್ಲ ಡಿಸ್ಕ್ರೈಬ್ ಮಾಡ್ತಿರುವಾಗ ಬಾಯಲ್ಲಿ ಸ್ವಲ್ಪ ನೀರು ಬಂದಂಗೆ ಆಗುತ್ತೆ, ಹೊಟ್ಟೆದಲ್ಲಿ ಆ್ಯಸಿಡ್ ಸೆಕ್ರೇಷನ್ ಆಗುತ್ತೆ. ಊಟ ಇದ್ದಲ್ಲಿ ಆ್ಯಸಿಡ್ ಬಂದರೆ ತೊಂದರೆ ಇಲ್ಲ, ಜೀರ್ಣ ಸಾವಕಾಶವಾಗುತ್ತೆ, ಏನೂ ತೊಂದರೆ ಆಗಲ್ಲ. ಈಗ ಊಟ ಕೊಡಲಿಲ್ಲ ಆದರೂ ಆ್ಯಸಿಡ್ ಬಂದಿದೆ, ಬಟ್ ಮ್ಯೂಕಸ್ ಮೆಮ್ಬ್ರೇನ್ ಅಂತ ಒಂದಿದೆ ಹೊಟ್ಟೆದಲ್ಲಿ, ಏನು ಆಗಬಾರ್ದು ಅಂತ. ಬಟ್ ಆ್ಯಸಿಡ್ ಎಷ್ಟು ಬಂದಿದೆಪ್ಪ ಅಂದ್ರೆ, ಆ ಮ್ಯೂಕಸ್ ಮೆಮ್ಬ್ರೇನೂ ಡ್ಯಾಮೇಜ್ ಆಗೋಷ್ಟು ಬರ್ತಾ ಇದೆ. ಇದು ಒಂದು ರೀತಿ ಹೊಟ್ಟೆದಲ್ಲಿ ಉರಿ ಬರೋದು. ಆ ಮ್ಯೂಕಸ್ ಮೆಮ್ಬ್ರೇನ್ ಡೆಸ್ಟ್ರಾಯ್ ಆಗಿಬಿಟ್ರೆ, ಅದು ಹಾಳಾಗೋದ್ರೆ ಆ ಚರ್ಮ, ಈ ಮೇಲಿರೋಂಥ ಜಿಗಿ ಪದಾರ್ಥ ಥರ ಇರುತ್ತೆ ಒಂದು ಹೊಟ್ಟೆಯ ಒಳಭಾಗದಲ್ಲಿ, ಅದು ಹೋದಾಗ ಉರಿ ಬರೋದು, ಹೊಟ್ಟೆದಲ್ಲಿ ಇದಾಗುತ್ತೆ. ಇನ್ನೊಂದು ಪಕ್ಷದಲ್ಲಿ ಈ ಆ್ಯಸಿಡ್ ಅಂಶ ಜಾಸ್ತಿ ಆದರೆ ಇಲ್ಲಿ ಎದೆ ಉರಿ ಬರ್ತದೆ, ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ. ಸರ್ ಗ್ಯಾಸ್ಟ್ರಿಕ್ ಆಗಿ ನನಗೆಲ್ಲ ಉರಿದು ಬಿಡ್ತದೆ ಸರ್, ಉಳಿ ಡೇಗು ಬರ್ತದೆ. ಈ ಉಳಿಡಿಗೆ ಯಾಕೆ ಬಂತು? ಈ ಆ್ಯಸಿಡ್ ನಮಗೆ ಬೇಕಾಗಿದ್ದಕ್ಕನ್ನ ಜಾಸ್ತಿ ಇದ್ದರೆ, ಈಗ ನಾನು ಹೇಳಿದ್ನಲ್ಲ ಊಟ ತಿಂದರೆ ಆ್ಯಸಿಡ್ ಬರುತ್ತಂತ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು 100 ಗ್ರಾಮ್ ಊಟ ತಿಂದೀವಿ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ಬೌಲ್ ರೈಸು, ದಾಲು, ಸಾಂಬಾರು ಎಲ್ಲ ತಿಂದಿದ್ವಿ. ಇದಕ್ಕೆಲ್ಲ ಜೀರ್ಣ ಮಾಡಲಿಕ್ಕೆ ಎಕ್ಸಾಂಪಲ್ ಆಗಿ ಇದೊಂದು 100 ಗ್ರಾಮ್ ಆಹಾರ ಅಂದರೆ ಜೀರ್ಣ ಮಾಡಲಿಕ್ಕೆ ಒಂದು 30 ಗ್ರಾಮ್ ಆ್ಯಸಿಡ್ ಸಾಕು ಅಂತ ಅನ್ಕೊಳ್ಳೋಣ. ಈ 30 ಗ್ರಾಮ್ ಆ್ಯಸಿಡ್ ಬಂದರೆ ಈ 30 ml ಈ ಒಂದು 100 ಗ್ರಾಮ್ ಊಟನ ಜೀರ್ಣ ಮಾಡುತ್ತೆ. ಅಕಸ್ಮಾತು ಆ 30 ಬದಲಾಗಿ ಒಂದು 60 ಇಲ್ಲ 80 ಆ್ಯಸಿಡ್ ರಿಲೀಸ್ ಆಯಿತು ml. ಸೊ ಈ 60 to 80 ml ರಿಲೀಸ್ ಆಗಿರೋ ಆ್ಯಸಿಡು 30 ml ಏನೋ ಜೀರ್ಣ ಮಾಡುತ್ತೆ. ಇನ್ನು ಉಳಿದಿರೋದು ಅದು ಆ್ಯಸಿಡ್ ಅಲ್ವಾ, ಅದ್ರ ಗುಣನೇ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದು ಮೇಲೆ ಬರೋಕ್ಕೆ ಟ್ರೈ ಮಾಡುತ್ತೆ. ಇದು ಇಲ್ಲಿ ಬಂದರೆ ಎದೆ ಉರಿ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮೇಲೆ ಬಂದಾಗ ಉಳಿ ಡೇಗು ಬರುತ್ತೆ. ಸೊ ಈ ಉಳಿ ಡೇಗು ಮತ್ತು ಇಲ್ಲಿ ಉರಿಯೋದು ರೀಸನ್ನು ನಿಮ್ಗೆ ಈಗ ಹೇಳಿದ್ದೀನಿ, ಅರ್ಥ ಆಯಿತು. ಸರಿ ಇದು ಆಗ್ತಿದೆ, ಇದಕ್ಕೆ ಏನು ಮಾಡಬೇಕು? ಸೊ ಈ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಿದ್ದೇನೆಂದರೆ, ಈ ಆ್ಯಸಿಡ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಆ್ಯಸಿಡ್ ರಿಲೀಸ್ ಮಾಡಬೇಕಂದ್ರೆ ಬ್ರೈನಿಂದ ಸಿಗ್ನಲ್ ಬರಬೇಕು. ಆ ಸಿಗ್ನಲ್ಲು, ಆ ಕಂಟ್ರೋಲು ತಪ್ಪಿ ಹೋಗುತ್ತೆ. ಅವಾಗ ಹಿಂಗಾಗುತ್ತೆ. ಏನು ಕಾರಣಕ್ಕೆ ತಪ್ಪಿ ಹೋಗುತ್ತೆ? ನಾವು ಸ್ಟ್ರೆಸ್, ಈ ಮಾನಸಿಕ ಒತ್ತಡ ಏನಿದೆ ಅಲ್ಲ, ಅದರಿಂದ ಇದ್ರ ಕಂಟ್ರೋಲ್ ತಪ್ಪು ಬಿಡುತ್ತೆ. ಎಷ್ಟು ಬಿಡಬೇಕು ಅನ್ನೋದು ಅರ್ಥ ಆಗಲ್ಲ, ಇದಕ್ಕೆ ತಂಗೆ ಬಿಟ್ಬಿಡುತ್ತೆ. ಇಲ್ಲ ಇನ್ನೊಂದು, ನಾವು ಎಲ್ಲೋ ಯೋಚನೆ ಮಾಡಿ ತಿಂತ ಇರೋದು,
ನಾವು ಹೇಳ್ತೀವಿ ನಮ್ಮ ಇದರಲ್ಲಿ ವಾಟ್ ಎವರ್ ಯು ಈಟ್, ಅಂದರೆ ನೀವು ಏನು ತಿಂತಿದ್ದೀರಿ ಅನ್ನೋದಕ್ಕಿಂತ ಯಾವ ಮನಸ್ಥಿತಿಯಲ್ಲಿ ತಿಂತಿದ್ದೀರಿ ಅನ್ನೋದು ಇಂಪಾರ್ಟೆಂಟು ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಅಬೌಟ್ ವಾಟ್ ಯು ಈಟ್, ಇಟ್ಸ್ ಅಬೌಟ್ ವಾಟ್ ಸ್ಟೇಟ್ ಆಫ್ ಮೈಂಡ್ ಯು ಈಟ್ ಫುಡ್ ಅಂತ ಹೇಳ್ತೇವೆ. ಯಾರನ್ನೋ ಫೋನಲ್ಲಿ ಮಾತಾಡ್ತಾ ಯಾರಿಗೋ ಬೈಕೊಳ್ತಾ ಮಾಡ್ತಾ ಊಟ ಮಾಡಿದ್ರೆ ಮೈಗೆ ಸೇರಲ್ಲ. ಅದಕ್ಕೆ ಹೇಳೋದು ನಾವು ಊಟ ಮಾಡುವಾಗ ಮಾತಾಡಬಾರ್ದು ಅಂತ. ಯಾಕಂದ್ರೆ ನಿಮ್ಮ ಬ್ರೈನ್ ಫೋಕಸ್ ಜೀರ್ಣದ ಬಿಟ್ಟು ಯೋಚನೆ ಎಲ್ಲ ಈ ಏನು ಟಾಪಿಕ್ ಅದ್ರ ಮೇಲೆ ಡಿಸ್ಕಸ್ ಹೋಗ್ತಾ ಇರುತ್ತೆ. ಸೊ ಡಿಸ್ಟರ್ಬ್ ಆಗಿಬಿಡುತ್ತೆ ಬ್ರೈನ್, ಆ ಕಂಟ್ರೋಲ್ ತಪ್ಪಿಬಿಡುತ್ತೆ. ಸೊ ಈ ಆಸಿಡ್ ಜಾಸ್ತಿ ಆಗುತ್ತೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ನೀವು ಈ ಸ್ಪೈಸಿ ಸ್ಟಿಮ್ಯುಲೆಂಟ್ ಫುಡ್ಸ್ ಅಂತೀವಿ, ಖಾರ ಜಾಸ್ತಿ ಇರೋದು ಆಹಾರ ತಿಂದಾಗ ಬಾಡಿ ಜೀರ್ಣ ಮಾಡೋಕ್ಕೆ ಎಕ್ಸ್ಟ್ರಾ ಬೇಕಂತ ಹೇಳಿ ಆ್ಯಸಿಡ್ ಸ್ವಲ್ಪ ಜಾಸ್ತಿ ಬಿಡುತ್ತೆ. ಹಂಗಾದ್ರೂ ಇದು ಆ್ಯಸಿಡ್ ಇದ್ದುಬಿಟ್ಟು ನಿಮಗೆ ಈ ಡೇಗ್ ಬರೋದು, ಈ ಎದೆ ಉರಿ ಆಗೋದು, ಆಸಿಡಿಟಿ ಆಗೋದು, ಸಮಾಧಾನ ಇರಲ್ಲ ಹೊಟ್ಟೆದಲ್ಲಿ, ಏನೋ ಬೆಂಕಿ ಫೀಲಿಂಗ್ ಬರ್ತಿರುತ್ತೆ. ಇವೆಲ್ಲ ನಿಮಗೆ ನಡೀತದೆ. ಇನ್ನೊಂದು ಬ್ಲೋಟಿಂಗ್ ಅಂತ ಹೇಳ್ತೀವಿ. ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರಾಗೋದು, ಟೈಟ್ ಇರ್ತದೆ, ಮೋಷನ್ ಸರಿ ಆಗೋದಿಲ್ಲ, ಹಶು ಅನ್ನೋದೇ ಇರೋದಿಲ್ಲ. ಈ ನಡುವೆ ಹಸು ಯಾರಿಗೂ ಇಲ್ಲ ಬಿಡಿ, ದಿನಕ್ಕೆ ನಾವು 4-5 ಸತಿ 6 ಸತಿ ತಿಂತಾ ಇರೋ ಕಾರಣಕ್ಕೆ ಹಶು ಅನ್ನೋದೇ ಇಲ್ಲ. ಓವರ್ ಈಟಿಂಗ್ ಜಾಸ್ತಿ ಮತ್ತೆ ಪದೇ ನಾವು ತಿಂತಾ ಇದ್ರೂ ಆಸಿಡ್ ಮತ್ತೆ ರಿಲೀಸ್ ಆಗ್ತಾ ಬಾಡಿ ಕನ್ಫ್ಯೂಸ್ ಆಗಿಬಿಡುತ್ತೆ. ನೀವು ಇವತ್ತು 5-6 ಸಲ ತಿಂದಿರಪ್ಪ ಒಂದು 10 ದಿನ, ಅದಾದ್ಮೇಲೆ 3 ಸಲ ತಿಂದಿದ್ದೀರಿ, ಬಟ್ ಆದ್ರೂ ಆಸಿಡ್ ರೆಗ್ಯುಲೇಷನ್ ಹಂಗೆ ಆಗ್ತಿರುತ್ತೆ. ನಮ್ಮ ಬಾಡಿ ಅಡ್ಯಾಪ್ಟ್ ಆಗಿಬಿಡುತ್ತೆ, ಅದಕ್ಕೆ ಯೂಸ್ ಟು ಆಗಿಬಿಟ್ಟಾಗ ಆಸಿಡ್ ಜಾಸ್ತಿ ಬಿಡ್ತಾ ಹೋಗುತ್ತೆ. ಹಂಗೆ ಓವರ್ ಈಟಿಂಗ್ ಮಾಡಿದಾಗನೂ ಈ ರೀತಿ ಆಗುತ್ತೆ. ಮತ್ತೆ ಟೈಮ್ ಸರಿಯಾದ ಊಟ ಮಾಡಿಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್. ಜನ ಎಲ್ಲರೂ ಯಾವಾಗಂದ್ರೆ ಅವಾಗ ನಾಷ್ಟ ಮಾಡೋದು, ಒಂದು ಫಿಕ್ಸ್ ಟೈಮ್ ಇರಲ್ಲ. ಈಗ ದೇಹ ಹೆಂಗೆ ಅಡಾಪ್ಟ್ ಆಗಿರುತ್ತೆ ಅಂದರೆ, ನೀವು ಬೆಳಿಗ್ಗೆ 8:30 ನಾಷ್ಟ ಮಾಡ್ತೀರಿ ಅನ್ಕೊಳ್ಳಿ, 8:30 ನೀವು ನಾಷ್ಟ ಮಾಡಿ ಬಿಡ್ರಿ ಆಸಿಡ್ ಬಂದ್ಬಿಡುತ್ತೆ. ಅದು ಬಾಡಿ ಡಿಫಾಲ್ಟ್ ಅಂತ ಹೇಳ್ತೀವಲ್ಲ ಮೊಬೈಲಲ್ಲಿ, ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಡಿಫಾಲ್ಟ್ ಅಂದರೆ ಬೈ ಡಿಫಾಲ್ಟ್ ಬಾಡಿಯಲ್ಲಿ ಸೆಟ್ ಆಗಿದೆ. ಸೊ 8:00 ಬ್ರೇಕ್ಫಾಸ್ಟ್ ಕೊಡ್ತಾರಂತ. ಒಂದು ವೇಳೆ ನೀವು ಟ್ರಿಪ್ಗೆ ಹೋಗಿರಿ ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿದ್ದೀರಿ, ಅಲ್ಲಿ ಏನಾಗ್ತದೆ, ಆ ಟೈಮಲ್ಲಿ ದರ್ಶನ ಇದೆ, ಊಟ ಮಾಡಿಲ್ಲ, ಹೊಟ್ಟೆ ಗಡ ಅಂತ ನಿಮ್ಗೆ ಶಬ್ದ ಬಂದಿರುತ್ತೆ, ಎಲ್ಲರೂ ಇದನ್ನ ಅನುಭವಿಸೇ ಇರ್ತೀರ. ಸೊ ಆ ರೀತಿ ಟೈಮ್ ಮಿಸ್ ಆಗಿ ಬಂದಾಗ ಆಸಿಡ್ ಆಲ್ರೆಡಿ ಇದೆ. ನೀವು 8:30 ತಿನ್ನೋ ಬದಲು 11 ಗಂಟೆಗೋ 10:00 ತಿಂದಿರಿ, ಆ ಊಟ ತಿಂದಿದ್ದಕ್ಕೂ ಮತ್ತೆ ಆಸಿಡ್ ಬಂದಿದೆ, ಅಂದರೆ ಡಬಲ್ ಸೆಕ್ರೇಷನ್ ಆಯಿತು. 8:00 ಆಸಿಡ್ ಬಂದಿತ್ತು, ಊಟ ಮಾಡಿರಿ ಮತ್ತೇನೂ ಆಸಿಡ್ ಬಂತು. ಸೊ ಎಕ್ಸಸ್ ಆಸಿಡ್ ಆಗಿರೋ ಕಾರಣಕ್ಕೆ ಮತ್ತೆ ನಿಮಗೆ ಬರ್ಪಿಂಗು, ಬೆಲ್ಚಿಂಗು, ಈ ರೀತಿ ಎದೆ ಉರಿ ಎಲ್ಲ ಬರ್ತದೆ. ಸೊ ಈ ಟೈಮ್ ಸರಿ ಊಟ ಮಾಡಬೇಕು ಅಂತ ಪ್ರತಿಯೊಬ್ಬರು ಡಾಕ್ಟರ್ ಹೇಳ್ತಾ ಇರ್ತಾರೆ. ಎದಕ್ಕೆ ಕಾರಣ ಅಂದರೆ ಇದೇ ಮೇನ್ ರೀಸನ್. ಮತ್ತೆ ಬ್ಲೋಟಿಂಗ್ ಅಂತ ಹೇಳಿದೆ, ಇದರಲ್ಲಿ ಏನಾಗುತ್ತೆ, ಗ್ಯಾಸ್ ಜಾಸ್ತಿ ಬಂದು ಗ್ಯಾಸ್ ತುಂಬ್ಕೊಂಡ್ಬಿಡುತ್ತೆ, ಹೊಟ್ಟೆ ಟೈಟ್ ಆಗಿಬಿಡುತ್ತೆ. ಹಂಗೆ ಕೆಳಗೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಮ್ಯಾಲಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ದಂಗೆ ಟೈಟ್ ಆಗಿಬಿಡುತ್ತೆ. ಇದು ಯಾವ ಪಕ್ಷದಲ್ಲಿ ಆಗುತ್ತೆ, ನಾವು ಓವರ್ ಈಟ್ ಮಾಡಿದಾಗ ಅಥವಾ ನಾವು ಜಂಕ್ ಫುಡ್ಸ್ ಜಾಸ್ತಿ ತಿಂದಾಗ. ಯಾವ ಆಹಾರದಲ್ಲಿ ಈ ಮೈದಾ ಪದಾರ್ಥ ಮತ್ತು ಈ ಅಂಟಿರೋ ಪದಾರ್ಥ ಜಾಸ್ತಿ ತಿಂದರೆ, ಸ್ಪೈಸಿ ಫುಡ್ ಜಾಸ್ತಿ ತಿಂದಾಗ ಈ ರೀತಿ ಬ್ಲೋಟಿಂಗ್ ಅಂತ ಆಗುತ್ತೆ. ಫೈಬರ್ ಇಲ್ದಿರೋ ಆಹಾರ, ನಾರಂಶ ಇಲ್ದಿರುವಂಥ ಆಹಾರ, ಹಣ್ಣು ತರಕಾರಿ ನಾವು ತಿನ್ನಲಿಲ್ಲ, ಬರೇ ನಾವು ಫ್ರೈಡ್ ಫುಡ್ಸು, ಪ್ರೊಸೆಸ್ಡ್ ಫುಡ್ಸು, ಈ ಕರೆದಿರೋಂಥ ಆಹಾರ, ಈ ಹೊರಗಡೆ ಸಿಗುವಂಥ ಆಹಾರನೇ ಮೈದಾ ಇರೋ ಜಾಸ್ತಿ ಆಹಾರ ತಿಂದಾಗ ಈ ರೀತಿ ಬ್ಲೋಟಿಂಗ್ ಅನ್ನೋ ಸಮಸ್ಯೆ ಬರೋ ಚಾನ್ಸ್ ಇರುತ್ತೆ. ಆ ಬ್ಲೋಟಿಂಗ್ ಬಂದಾಗ ಮೋಷನ್ ಫ್ರೀ ಆಗೋದಿಲ್ಲ. ಈ ಎರಡು ಕಾರಣಕ್ಕೆ ಏನು ಸೊಲ್ಯೂಷನ್ ಅಂದರೆ, ಒಂದು ಫಸ್ಟ್ ಎಲ್ಲದಕ್ಕೂ ಮುಖ್ಯ ಟೈಮಿಂಗ್ ಅನ್ನೋದು ನಾವು ಮೇಂಟೈನ್ ಮಾಡಬೇಕು. ಹೌದು ಸರ್, ಈಗ ಮೇಂಟೈನ್ ಮಾಡ್ತೀವಿ, ಇಷ್ಟುವರೆಗೆ ಆಗಿದ್ದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅಂದರೆ, ನೀರು ಕುಡಿಯೋ ಪದ್ಧತಿ ಚೇಂಜ್ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ಕೂಡಲೇ 2 ಲೋಟ ನೀರು ಕುಡಿಬೇಕು. ನಾನು ನೀರು ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದ್ರ ಬಗ್ಗೆ ನೀಟಾಗಿ ವಾಟರ್ ಯಾವುದು ಕುಡಿಬೇಕು ಅನ್ನೋಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬಟ್ ಇದರಲ್ಲಿ ಇವರು ಗ್ಯಾಸ್ಟ್ರಿಕ್ಕು, ಆಸಿಡಿಟಿ, ಬ್ಲೋಟಿಂಗ್ ಇದ್ದವರು ನೀರನ್ನು ಕಡ್ಡಾಯವಾಗಿ ಎಲ್ಲರೂ ತಗೋಬೇಕು. ಇವಂಗೆ ಪ್ರಾಬ್ಲಮ್ ಇದ್ದವರಂತೂ ಇನ್ನು ತಪ್ಸಂಗೆ ಇಲ್ಲ. ಅದರಲ್ಲಿ ಏನು ಮಾಡಬೇಕು, ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿಕೊಂಡು 1-2 ಲೋಟ ನೀರು ಕುಡಿಬೇಕು. ನಾಷ್ಟ ಮಾಡೋವಾಗ ಕುಡಿಬಾರ್ದು. ನಾಷ್ಟ ಮಾಡಿದ ನಂತರ ಊಟದ ಮಧ್ಯ ಟೈಮಲ್ಲಿ ಪ್ರತಿ ಅರ್ಧ ಗಂಟೆಗೆ 1/2 ಲೋಟ ನೀರು ಕುಡಿತಾ ಇರಬೇಕು. ಅವಾಗ ಏನಾಗುತ್ತೆ, ಈ ಆ್ಯಸಿಡ್ನ ಡೈಲ್ಯೂಟ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಮುಖ್ಯ ಇಂಪಾರ್ಟೆಂಟ್ ಬಂದುಬಿಟ್ಟು ಟೈಮ್ ಮೇಂಟೈನ್ ಮಾಡೋದು. ಎರಡನೇದು ನೀರು ಕುಡಿಯೋದು. ½ an hour, ½ ಗ್ಲಾಸ್ ಇನ್ ಬಿಟ್ವೀನ್ ದ ಮೀಲ್ಸ್, ಅಂದರೆ ಊಟದ ನಾಷ್ಟದ ಮಧ್ಯೆ ಗ್ಯಾಪಲ್ಲಿ ನೀರು ಕುಡಿತಾ ಇರಬೇಕು. ಪ್ರತಿ ಅರ್ಧ ತಾಸಿಗೆ 1/2 ಲೋಟ. ಜಾಸ್ತಿ ಕುಡಿಯೋದು ಬೇಡ. ಅವಾಗ ಅರ್ಧ ಜಾಸ್ತಿ ಕುಡಿದ್ರೂ ಮತ್ತೆ ಹೊಟ್ಟೆ ಉಬ್ಬರ ಅನಿಸ್ತದೆ, ಹೆವಿ ಅನಿಸ್ತದೆ. ಸೊ ಈಗ ಕುಡಿಬೇಕು. ನೆಕ್ಸ್ಟ್ ಮೂರನೇದು ಫೈಬರ್ ಅಂಶ, ಅಂದರೆ ಈ ನಾರಂಶ ಇರುವಂಥ ಆಹಾರಗಳು ತಗೋಬೇಕು. ಹೆಂಗೆ ತಗೋಬೇಕು, ಯಾಕೆ ತಗೋಬೇಕು, ತಗೊಂಡ್ರೆ ಏನಾಗ್ತದೆ, ಈ ಆ್ಯಸಿಡ್ನ ಆ ಫೈಬರ್ ಇರುತ್ತಲ್ಲ, ಫೈಬರ್ ಅಂದರೆ ಈಗ ಎಕ್ಸಾಂಪಲ್ ನೀವು ಈ ತೆಂಗಿನ ಪೀಚ್ ಅನ್ಕೊಳ್ಳಿ,
ತೆಂಗಿನ ಪೀಚ್ ನಾವು ಪಾತ್ರೆಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಒಳಗಡೆನೂ ನಾರಿ ಅಂಶ ಇದ್ದರೆ, ಈ ನಾರಾಂಶ ಅಂದರೆ ಫೈಬರ್ ಇದ್ದಾಗ ಒಳಗಡೆ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ, ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ನಾವು ಹೆಂಗೆ ಮಾಡಬೇಕು, ಯಾವ ಹಣ್ಣು ತಿನ್ನಬೇಕು? ಎಲ್ಲ ರೀತಿಯ ಹಣ್ಣು ತಿನ್ನಬಹುದು, ಬಟ್ ಸೀಸನಲ್ ಫ್ರೂಟ್ ಇರಬೇಕು. ಈ ನಾನು ಹೊಸದಾಗಿ ಇವೆಲ್ಲ ಬಂದಿದ್ದಾವೆ, ಡ್ರ್ಯಾಗನ್ ಫ್ರೂಟು, ಕಿವಿ, ಮತ್ತು ಈ ಪ್ಯಾಷನ್ ಫ್ರೂಟ್ ಅಂತ ಹೇಳಿ, ನಮ್ಮ ಫ್ರೂಟ್ಸ್ ಅಲ್ಲ. ನೀವು ಚಿಕ್ಕ ವಯಸ್ಸಿಂದ ಯಾವ ಹಣ್ಣು ನೋಡಿದ್ದೀರಿ, ಯಾವುದು ನಿಮ್ಗೆ ಗೊತ್ತಿದೆ ಹೆಸರು, ಅವನ್ನ ತಿನ್ನಿ. ನಿಮ್ಮ ಲೋಕಲ್ ಊರಿಗೆ ಎಲ್ಲಿ ಏನು ಸಿಗುತ್ತೋ ಸೀಸನಲ್ಲಿ ಅದನ್ನೇ ತಗೊಳ್ಳಿ. ಅದು ಒಂದು ಅದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಒಂದು ನ್ಯೂಟ್ರಿಷನ್ ಏನು ಬೇಕೋ ಸಿಗುತ್ತೆ, ಎರಡನೇದ್ರ ಕಡಿಮೆ ಬೆಲೆ ಇರುತ್ತೆ. ಈ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಬಹಳ ಕಾಸ್ಟ್ಲಿ, ಅದು ಅಫೋರ್ಡ್ ಮಾಡೋಕ್ಕೂ ಆಗಲ್ಲ. ಮಾಡಿದ್ರೂ ಅಷ್ಟೇ ನಮಗೆ ಒಳ್ಳೇದೇನಲ್ಲ. ನಾವೇನು ಅಂದ್ಕೊಳ್ತೀವಿ, ಕಾಸ್ಟ್ಲಿ ಇದ್ರೆ ಒಳ್ಳೇದು ಅಂದ್ಕೊಳ್ತೀವಿ, ಹಂಗಲ್ಲ. ಸೊ ಹಣ್ಣು ಈ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಇದ್ರೆ ಏನು ಮಾಡಬೇಕು, ಮಧ್ಯಾಹ್ನ ರಾತ್ರಿ ಮೇನ್ ಮೀಲ್ ಅಂತೀವಿ, ಅಂದರೆ ಮಧ್ಯಾಹ್ನ ರಾತ್ರಿ ಮೇನ್ ಮೀಲ್ ಊಟ ಮಾಡೋವಾಗ, ಆರ್ ಯಾವಾಗಾದರೂ ಇರಲಿ, ನೀವು ವೆನ್ ಎವರ್ ಯು ಟೇಕ್ ಮೀಲ್, ಯಾವುದಾದ್ರು ಊಟ ಮಾಡೋಕ್ಕಿಂತ ಅರ್ಧ ತಾಸು ಮುಂಚೆ ಒಂದು ಬಟ್ಟಲ ಹಣ್ಣು ತಿನ್ನಬೇಕು. ಹಣ್ಣು ತಿಂದು ಒಂದು ಅರ್ಧ ತಾಸು 20 ನಿಮಿಷ ಬಿಟ್ಟು ನಾರ್ಮಲ್ ಊಟ ಮಾಡಿ. ಊಟದ ಜೊತೆ ಹಣ್ಣು ಮಿಕ್ಸ್ ಮಾಡಿ ತಿನ್ನಬೇಡಿ, ಊಟ ಆದಮೇಲೆ ಹಣ್ಣು ತಿನ್ನಬೇಡಿ. ಇವೆರಡು ತಪ್ಪು ಪದ್ಧತಿ. ಇವು ಮಾಡೋದ್ರಿಂದ ನೀವು ಹಣ್ಣು ತಿಂದರೆ ಬರಬೇಕಂತ ಲಾಭಗಳು ಬರೋದಿಲ್ಲ, ಬರೀ ರುಚಿ ಮಾತ್ರ ಇರ್ತದೆ. ನಾವು ರುಚಿಗೋಸ್ಕರ ಅಲ್ಲ, ದೇಹಕ್ಕೆ ಒಳ್ಳೇದಾಗ್ಲಿಕ್ಕೋಸ್ಕರನೇ ನಾವು ಈ ಹಣ್ಣನ್ನು ತಿನ್ನಬೇಕು. ಸೊ ಈ ಫೈಬರ್ ಅಂಶ ಜಾಸ್ತಿ ಇರೋ ಪಕ್ಷದಲ್ಲಿ ಏನಾಗುತ್ತೆ, ಊಟಕ್ಕಿಂತ ಮುಂಚೆ ನೀವು ತಿಂದರೆ ಈ ಎಕ್ಸಸ್ ಆ್ಯಸಿಡ್ ಏನಿದೆಯಲ್ಲ ಅದು ಸ್ವಲ್ಪ ಇಳ್ಕೊಂಡ್ಬಿಟ್ಟು ನ್ಯೂಟ್ರಲ್ ಆಗಿಬಿಡುತ್ತೆ. ಆಮೇಲೆ ನೀವು ಊಟ ಮಾಡಿದ್ರೆ ಸರಿಯಾದ ಜೀರ್ಣ ಆಗುತ್ತೆ. ಮತ್ತೆ ಈ ಟ್ರ್ಯಾಕ್ ಇದೆಯಲ್ಲ, ಬಾಯಿಂದ ಕೆಳಗಡೆ ಮೋಷನ್ ಹೋಗೋವರೆಗೂ 23ರಿಂದ 25 ಅಡಿ ಇರ್ತದೆ, ಅದು 25 to 28 ಫೀಟ್ ಇರ್ತದೆ. ಅಷ್ಟು ಫೀಟಲ್ಲಿ ಸ್ಮೂತಾಗಿ ಮುಂದಕ್ಕೆ ಹೋಗ್ಬೇಕಂದ್ರೆ ಫೈಬರ್ ಇರಬೇಕು. ಅಂದರೆ ಈ ಫೈಬರ್ ಕಂಟೆಂಟ್ ಇದ್ರೇನೆ ಮುಂದಕ್ಕೆ ಹೋಗೋದು. ಸೊ ನೀವು ಊಟಕ್ಕಿಂತ ಮೊದಲೇ ತಿಂದರೆ ಅದು ಒಂದೇ ಟ್ರ್ಯಾಕ್ ಇದೆ, 2 ಟ್ರ್ಯಾಕ್ ಎಲ್ಲ ಇಲ್ಲಿ. ಸೊ ಅದು ಮುಂದೆ ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಅದ್ರ ಹಿಂದೆ ಕುಕ್ಕರ್ಬಿಟ್ಟು ಬರ್ತಾ ಇರುತ್ತೆ. ಸೊ ಈ ಮಲಬದ್ಧತೆ ಸಮಸ್ಯೆನೂ ಇರೋದಿಲ್ಲ ನಿಮಗೆ. ಇದರಿಂದ 3 ಲಾಭಗಳು ನಿಮಗೆ. ಒಂದು, ಹೊಟ್ಟೆದಲ್ಲಿ ಸಮಾಧಾನ ಇರುತ್ತೆ. ಎರಡನೇದು, ಜೀರ್ಣ ಚೆನ್ನಾಗಾಗುತ್ತೆ. ಮೂರನೇದು, ಸರಿಯಾದ ಸಲೀಸ್ ಮೋಷನ್ ಫ್ರೀಯಾಗಿ ಆಗ್ತದೆ. ಸೊ ನಾವು ಏನು ಹೇಳ್ತೀವಿ, ದೆರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ನಾವು ಏನು ತಿಂತಿದ್ದೀವೋ ಅದನ್ನು ಅಷ್ಟು ಹೊರಗೂ ಕಳಿಸ್ಬೇಕು. ಅದು ಸ್ಮೂತಾಗಿ ಆದ್ರೇ ಆರೋಗ್ಯವಾಗಿದೆ ಅಂತ ಅರ್ಥ. ಸೊ ಅದಕ್ಕೆ ನೀವು ಈ ರೀತಿ ಹಣ್ಣನ್ನು, ಸೀಸನಲ್ ಫ್ರೂಟನ್ನು ಊಟಕ್ಕಿಂತ ಮುಂಚೆ ತಗೊಳ್ಳಿ. ಕೆಲವೊಬ್ರು ಕೇಳ್ಬೋದು, ಸರ್ ಹುಳಿ ಫ್ರೂಟ್ಸ್ ತಿನ್ಬೋದಾ, ತಿನ್ನಬಾರ್ದಾ, ನಿಮಗೆ ಹುಳಿ ಜಾಸ್ತಿ ಆಗುತ್ತೆ, ಅದು ನೋಡಿ ಅದು ಸ್ಪೆಸಿಫಿಕ್ ಆಗಿಬಿಡುತ್ತೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದರೆ ನನಗೆ ಕನ್ಸಲ್ಟೇಷನ್ ಮಾಡ್ಬೋದು, ಕ್ಲಿಯರಾಗಿ ಹೇಳ್ತೀನಿ. ಜನರಲಾಗಿ ನಾನು ಹೇಳ್ತೀನಿ, ಇದರಲ್ಲಿ ನಿಮಗೆ ಹುಳಿ ಫ್ರೂಟ್ ಸೆಟ್ ಆಗಲ್ಲ ಅಂಥದ್ದು ಬಿಟ್ಬಿಡಿ. ನಿಮಗೆ ಯಾವ ಫ್ರೂಟ್ ಸೆಟ್ ಆಗ್ತದೋ ಅದನ್ನೇ ಊಟಕ್ಕಿಂತ ಮುಂಚೆ ತಗೊಳ್ಳಿ. ನೆನ್ಪಿಟ್ಕೊಳ್ಳಿ, ಸೀಸ್ನಲ್ ಫ್ರೂಟ್ ಇರಬೇಕು, ರೀಜ್ನಲಿ ಗ್ರೋನ್ ಇರಬೇಕು, ಕಡಿಮೆ ಬೆಲೆ ಇರಬೇಕು. ಈ ಹಣ್ಣು ದಯವಿಟ್ಟು ಈ ಲೋಕಲ್ ವೆಂಡರ್ಸ್ ಇರ್ತಾರಲ್ಲ, ಪುಟ್ಟಿ ಇಟ್ಕೊಂಡ್ಬರ್ತಾರೆ, ಅವ್ರ ಹತ್ರ ಪರ್ಚೇಸ್ ಮಾಡಿ. ಸೂಪರ್ ಮಾರ್ಕೆಟ್ಸಲ್ಲಿ ಬೇಡ, ಯಾಕಂದರೆ ಅದು ಎಲ್ಲೋ ಪರ್ಚೇಸ್ ಮಾಡಿರ್ತಾರೆ, ಕೆಮಿಕಲ್ಸ್ ಆಲ್ರೆಡಿ ಎಲ್ಲರೂ ಗೊತ್ತಿದ್ದೆ, ಎಲ್ಲ ಮದ್ದು ಹಾಕಿನೇ ಬೆಳೀತಿದ್ದಾರೆ. ಮತ್ತೆ ಎಲ್ಲಿಂದೋ ತೊಗೊಂಬರ್ತಾರೆ, ಅದಕ್ಕೂ ಮದ್ದು. ಆದಷ್ಟು ನಾವು ರೆಡ್ಯೂಸ್ ಮಾಡಬೇಕು ಆ ಮದ್ದು ಇದನ್ನು. ಮತ್ತು ಲೋಕಲ್ ವೆಂಡರ್ಗೂ ಸಪೋರ್ಟ್ ಮಾಡಿದ್ರೆ ಅವ್ರದ್ದು ಜೀವನೋಪಾಧಿನೂ ಮುಂದಕ್ಕೆ ಹೋಗುತ್ತೆ. ಇನ್ನೊಂದು, ಅವ್ರ ಹತ್ರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ನಿಮಗೆ ಫ್ರೆಶ್ ಇರ್ತದೆ. ಇವ್ರು ಯಾವಾಗಿಂದೋ ಬರ್ತದೆ ಕೋಲ್ಡ್ ಸ್ಟೋರೇಜ್ ಇಟ್ಟು, ಇವ್ರದ್ದು ಹಂಗಲ್ಲ, ತಗೊಳ್ತಾರೆ, ಬರ್ತಾರೆ, ಮಾರ್ತಾರೆ, ಅವತ್ತು ರಾತ್ರಿ ಹೊರಟೋಗ್ತಾರೆ, ನಾಳೆ ಮತ್ತೆ ಫ್ರೆಶ್ ಐಟಮ್ ಬರುತ್ತೆ. ಸೊ ಈ ರೀತಿ ಒಂದು ನಿಮಗೆ ಅಡ್ವಾಂಟೇಜ್ ಇರುತ್ತೆ ಇವ್ರ ಹತ್ರ ತಗೊಂಡ್ರೆ. ಈಗ ನಾವು ಏನು ಹೇಳಿದ್ವಿ, ಒಂದು ಟೈಮ್ ಸರಿ ತಿನ್ನಬೇಕು, ಎರಡನೇದು ನೀರು ಕುಡಿಬೇಕು, ಮೂರನೇದು ಫೈಬರ್ ಅಂಶ ಅಂದರೆ ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು, ಹಣ್ಣು ಊಟಕ್ಕಿಂತ ಮುಂಚೆ ತಿನ್ನಬೇಕು. ನಾಲ್ಕನೇದು, ಆ್ಯಕ್ಚುಲಿ ನಾಲ್ಕನೇದಲ್ಲ ಮೇನ್ ಪಾಯಿಂಟೇ ಇದು. ಯಾಕೆ ಅಂದರೆ ಸ್ಟ್ರೆಸ್. ಈ ಸ್ಟ್ರೆಸ್, ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡದಿಂದನೇ ನಿಮಗೆ ಈ ಆ್ಯಸಿಡಿಟಿ, ಆ್ಯಸಿಡ್ಸ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಆಗೋದು. ನಾವೆಲ್ಲ ಹೇಳ್ತೀವಿ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಅಂತ. ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಅಂತ ಅರ್ಥ ಏನು, ನಮ್ಗೆ ಯಾವುದೇ ಒಂದು ಕಾಯಿಲೆ ಫಸ್ಟ್ ಇಲ್ಲಿ ಶುರು ಆಗುತ್ತೆ, ಆಮೇಲೆ ಹೊಟ್ಟೆಗೆ ಬರುತ್ತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು. ಈಗ 95 to 99% ಜನ ಸಫರ್ ಆಗ್ತಿರೋದು, ಆ ಬಾಧೆ ಪಡ್ತಿರೋದೇ ಸೈಕೋಸೊಮ್ಯಾಟಿಕ್. ನನಗೇನೋ ಬಂದ್ಬಿಟ್ಟಿದೆ. ಈ ಇತ್ತೀಚೆ ಹೇಳಬೇಕು ಅಂದರೆ ಈ ಇಂಟರ್ನೆಟ್ ಕಾಲ ಬಂದಮೇಲೆ ಜನಕ್ಕೆ
ಎರಡೂ ಇದೆ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಇನ್ಫಾರ್ಮೇಷನ್ ಜಾಸ್ತಿ ಆಗಿದೆ. ಸ್ವಲ್ಪ ಏನಪ್ಪ ಅಂದರೆ ಗೂಗಲ್ ಮಾಡಿಬಿಡ್ತಾರೆ. ಈಗ ಗೂಗಲ್ಲು ಇನ್ಫಾರ್ಮೇಷನ್ ಕೊಡುತ್ತೆ, ಅದು ನಿಮಗೆ ಸಂಬಂಧಪಟ್ಟಿದ್ದ ಅಲ್ಲ. ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ ವಿಡಿಯೋದಲ್ಲಿ ನಿಮಗೆ ಏನಂತ, ಹುಳಿ ಫ್ರೂಟ್ ತಿನ್ಬೋದಾ ಬೇಡ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಯಾಕಂದರೆ ಒಬ್ಬೊಬ್ಬರ ದೇಹಕ್ಕೆ ಒಂಥರ ಇರುತ್ತೆ. ನಾವು ವಿಡಿಯೋದಲ್ಲಿ ಹೇಳಿದ್ದೆಲ್ಲ ನೀವು ಮಾಡಬೇಕು ಅಂತೇನಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಜನರಲಾಗಿ ಹೇಳಿದ್ದಿದು. ನಿಮಗೆ ಅದೇನಾದರೂ ಅನುಮಾನ ಇದ್ದರೆ ಫೋನ್ ನಂಬರ್ ಯಾಕೆ ಕೊಟ್ಟಿದ್ದೀವಿ, ಕಾಲ್ ಮಾಡಿ. ಇನ್ನೊಂದು, ನಾನು ಹೇಳಿದ್ದೀನಿ, ಇನ್ನೊಂದು ವಿಡಿಯೋ ನೋಡ್ತೀರಿ, ಇನ್ನೊಂದು 4 ವಿಡಿಯೋ ನೋಡ್ತೀರಿ, 4-5 ಒಟ್ಟಿಗೆ ನೋಡಿ ಮಾಡಬೇಡಿ. ಯಾವುದೋ ಒಬ್ಬನ ಫಾಲೋ ನಂದೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾರೋ ಒಬ್ಬರದು ಫಾಲೋ ಮಾಡಿ ಒಂದು 2-3 ವಾರ ನೋಡಿ. ಅದು ಆಗಲಿಲ್ಲ ಅಂತಂದರೆ ಅವ್ರಿಗೆ ಅಟ್ಲೀಸ್ಟ್ ಯಾರು ವಿಡಿಯೋ ನೋಡಿದ್ರು ಅವ್ರು ಕಾಲ್ ಮಾಡಿ ಆದರೂ ಕೇಳಿ. ಇಲ್ಲ ಬೇಡ ಬಿಡಿ ಸರ್ ಅವ್ರದ್ದೇನೋ ಸೆಟ್ ಆಗಿಲ್ಲ ಅಂದರೆ ಬೇರೆಯವ್ರನ್ನ ನೋಡಿ. ನಮ್ಮದೇ ಅಂತ ಹೇಳ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಕನ್ಸಲ್ಟೇಷನ್ ಬರ್ತಾರೆ, ನಾನು ಪೇಷಂಟ್ಗೆ ಒಂದೇ ಮಾತು ಹೇಳೋದು, ನೀವು ಜಾನ್ಗೆ ಡಾಕ್ಟರ್ ಚೇಂಜ್ ಮಾಡ್ತಾ ಇದ್ದರೆ ಉಪಯೋಗ ಇಲ್ಲ. ನಿಮ್ಮ ಮೈಂಡ್ಸೆಟ್ಟು ಫ್ಲಕ್ಚುವೇಟಿಂಗ್ ಮೈಂಡ್ಸೆಟ್ ಇರುತ್ತೆ. ಹಂಗೆ ಫ್ಲಕ್ಚುವೇಟಿಂಗ್ ಮೈಂಡ್ಸೆಟ್ ಇದ್ದಾಗ ನಿಮ್ಗೆ ಏನು ಗುಣ ಆಗ್ತದೆ? ಆಲ್ರೆಡಿ ಪ್ರಾಬ್ಲಮ್ ಇರೋದೇ ಸ್ಟ್ರೆಸ್ಸಿಂದ, ಮತ್ತು ನೀವು ಅದನ್ನ ಜಾಸ್ತಿ ಮಾಡ್ಕೊಳ್ತಿದ್ರಿ, ಇನ್ನೂ ಡಾಕ್ಟರ್ ಚೇಂಜ್ ಮಾಡ್ತೀವಿ. ಹಂಗೆ ಮಾಡಬೇಡಿ. ಯಾವುದೋ ಒಬ್ಬರನ್ನ ಫಾಲೋ ಆಗಿ, ನನ್ನೇ ಫಾಲೋ ಆಗಿ ನಾನು ಹೇಳ್ತಾ ಇಲ್ಲ, ನಿಮ್ಮ ಇಷ್ಟ. ನೀವು ಹೋಗ್ತೀರಿ ಒಂದು ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಳ್ತೀರಿ, ಒಂದು ದಿನ ನೋಡಲ್ಲ, ಮರನೇ ದಿನ ಇನ್ನೊಂದು ಡಾಕ್ಟರ್, ಮರನೇ ದಿನ ಇನ್ನೊಂದು ಡಾಕ್ಟರ್. ಆ ರೀತಿ ಆಗೋದಿಲ್ಲ. ನಮ್ಮ ತಂದೆಯವ್ರದ್ದು ಮೆಡಿಕಲ್ ಶಾಪ್ ಇದೆ, ನಾನು ಚಿಕ್ಕ ವಯಸ್ಸಲ್ಲಿ ಅಲ್ಲೇ ಇರ್ತಿದ್ದೆ. ಅಲ್ಲಿ ಒಂದು ಡೆಂಟಿಸ್ಟ್ ಇದ್ದರು. ಅವ್ರ ಹತ್ರ ಹೋಗಿ ಹಲ್ಲಿಗೆ ಚಿಕಿತ್ಸೆ ಮಾಡಿಸ್ಕೊಂಡು ಬರ್ತಾರೆ. 6 ಗುಳಿಗೆ 3 ಗುಳಿಗೆ 6 ಗುಳಿಗೆ ಬರೀತಾರೆ ಮೇಡಮು. ಅವ್ರು ಬಂದು ಏನು ಹೇಳ್ತಾರೆ, 2 ಕೊಡಿ ಸಾರ್ ಅಂತ ಕೇಳ್ತಾರೆ. ಆ 2 ತಗೊಂಡು ಹೋಗ್ತಾರೆ, ತಿಂತಾರೆ, ನಾಳೆ ಬೆಳಿಗ್ಗೆ ಬಂದು ವಾಪಸ್ ಕೊಡ್ತಾರೆ. ಸರ್ ಏನೇನು ಕೆಲಸ ಮಾಡಿಲ್ಲ, ಬರೆದಿದ್ದೇ 6, ತಗೊಂಡೋಗಿದ್ದು 2, ತಿಂದಿದ್ದು 1, ಬೆಳಿಗ್ಗೆ ಬಂದು ವಾಪಸ್. ಸೊ ಈ ರೀತಿ ಫಾಸ್ಟ್ ಆಗಿ ಯಾವ ಸಿಸ್ಟಮು ಕೆಲಸ ಆಗಲ್ಲ. ನೀವು ಆ ಫಾಸ್ಟ್ ಲೆಕ್ಕದಲ್ಲಿ ಹೋಗಿನೇ ನಿಮಗೆ ಕಾಯಿಲೆ ಬಂದಿದೆ. ಈ ಹೊಟ್ಟೆ ಸಮಸ್ಯೆ ನಿಮ್ಗೆ ಬಂದಿರೋ ರೀಸನ್ನೇ ಆ ರೀತಿ ಅಸ್ತಿತ್ವದ ಅಂದರೆ ಒಂದು ಸ್ಥಿರತ್ವ ಇಲ್ದಿರೋ ಮನಸ್ಥಿತಿ. ಸೊ ಮೈಂಡ್ ಈಸ್ ನಾಟ್ ಸ್ಟೇಬಲ್, ಫುಲ್ ಒಂದು ರೀತಿ ಕನ್ಫ್ಯೂಷನ್ ಇದೆ. ಸೊ ಅದಕ್ಕೆ ಸ್ಟ್ರೆಸ್ನ ಮೇನ್ ಅಂತ ಹೇಳ್ತಿದ್ದೇನೆ ನಾನು. ಈ 4 ಪಾಯಿಂಟ್ಸಲ್ಲಿ 4th ಪಾಯಿಂಟ್ ಸ್ಟ್ರೆಸ್ ಏನಿದೆ ಅಲ್ಲ, ಅದೇ ಮೇಜರ್ ಪಾಯಿಂಟ್. ಸ್ಟ್ರೆಸ್ ಕಡಿಮೆ ಆಗಬೇಕು ಅಂದರೆ ನೀವು ಜೀವನದಲ್ಲಿ ಸಮಾಧಾನವಾಗಿರ್ಬೇಕು. ಯಾವಾಗಲೂ ಅಸಂತೃಪ್ತಿ ಇದ್ರೂ ಇದು ಕಡಿಮೆ ಆಗಲ್ಲ. ಆಮೇಲೆ 5ನೇ ಪಾಯಿಂಟು, ಒಳ್ಳೆ ನಿದ್ದೆ ಮಾಡಬೇಕು. ಟೈಮ್ ಸರಿಯಾದ ಆಹಾರ, ಒಳ್ಳೆ ನೀರು, ಆಮೇಲೆ ನಿದ್ದೆ. ಈ 3 ನೀವು ಮಾಡಿಲ್ಲ ಅಂದರೆ ಈ ಕಾಯಿಲೆನೇ ಅಲ್ಲ, ಎಲ್ಲ ಕಾಯಿಲೆನೂ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗೋದಿಲ್ಲ. ನಿದ್ದೆ ಯಾವಾಗ ಬರುತ್ತೆ? ಮನಸ್ಸು ಸಮಾಧಾನ ಇದ್ದರೆ ಬರುತ್ತೆ. ಮನಸ್ಸು ಸಮಾಧಾನ ಯಾವಾಗಿರುತ್ತೆ? ಸ್ಟ್ರೆಸ್ ಕಡಿಮೆ ಇದ್ದರೆ ಬರುತ್ತೆ. ಸೊ ನೋಡಿ, ಸ್ಟ್ರೆಸ್ಸಿಂದನೇ ಇವೆಲ್ಲ ಸಂಬಂಧ. ಸೊ ಆ ಸ್ಟ್ರೆಸ್ಸನ್ನ ನೀವು ಕಡಿಮೆ ಮಾಡ್ಕೋಬೇಕು. ಅದು ಸ್ಟ್ರೆಸ್ ಕಡಿಮೆ ಮಾಡೋಕ್ಕೂ ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಾಣಾಯಾಮವನ್ನು ನಾನು ಹೇಳ್ತೇನೆ, ಮತ್ತು ಕೆಲವೊಂದು ಯೋಗ ನಿದ್ರಾ ಅಂತೇಳಿ ಒಂದಿದೆ, ಅದನ್ನು ನಾವು ಹೇಳ್ತೇವೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಇರುವಂಥ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಮ್ಮೆ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಈ 5 ಪಾಯಿಂಟ್ ಏನು ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡೋಣ. ಸೊ ಈ ಗ್ಯಾಸ್ಟ್ರಿಕ್, ಅಸಿಡಿಟಿ, ಬ್ಲೋಟಿಂಗು, ಇದು ಯಾವುದೇ ಇರಲಿ, ಎದೆ ಉರಿ, ಈ ರಿಫ್ಲೆಕ್ಸು, ಇವೆಲ್ಲದು ಕಡಿಮೆ ಆಗಬೇಕಂದ್ರೆ ಮೊದಲನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನೀವು ಫ್ರೂಟ್ಸ್ ತಿನ್ನಬೇಕು, ಪ್ರಾಪರಾಗಿ ನೀರು ಕುಡಿಬೇಕು, ಆದಮೇಲೆ ಟೈಮ್ಲಿ ಫ್ರೂಟ್ಸ್ನ ಬಿಫೋರ್ ಫುಡ್ ತಿನ್ನಬೇಕು, ಟೈಮ್ ಮೇಂಟೆನೆನ್ಸ್ ಮಾಡಬೇಕು ಫುಡ್ದು, ಆದಮೇಲೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಒಳ್ಳೆ ನಿದ್ದೆ ಆಗಬೇಕು. ಸೊ ಈ 5 ಪಾಯಿಂಟ್ಸು ಗ್ಯಾಸ್ಟ್ರಿಕ್ಗೆ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸ್ಟ್ರೆಸ್ ಹೇಗೆ ಕಡಿಮೆ ಆಗೋದು ಅನ್ನೋದು ನೋಡೋಣ. ನಮಸ್ಕಾರ.